ಯೋಗನ ಸರಳ ಮಾಡೋದು ಬಿಟ್ಟು ಯಮ ನಿಯಮ ಹೀಗೆ ಪ್ರಕಾರಗಳಲ್ಲಿ ಜೋಡಿಸ್ಬಿಟ್ರಿ ಅರ್ಥವೇ ಆಗಲ್ಲ. ಯಮ ನಿಯಮ ನೋಡಿದ ತಕ್ಷಣನೇ ಒಂದು ಯೋಗದವರು ಇವ್ರು ಯಾರೋ ಯೋಗ ಹೇಳ್ಕೊಡ್ತಾ ಇದ್ದಾರೆ ತುಂಬಾ ಹೈಲಿ ಡಿಸಿಪ್ಲಿನ್ಡ್ ಅಂತ ಆ ಎರಡು ಪದಗಳಿಗೆ ಡಿಸ್ಟರ್ಬ್ ಆಗ್ಬಿಡ್ತಾರೆ. ಪ್ರಾಣಾಯಾಮ ಅಂದ್ರೆ ಡಿಸ್ಟರ್ಬ್ ಆಗ್ಬಿಡ್ತಾರೆ. ಏನೋ ಒಂದು ಭಯಂಕರವಾದ ಶಿಸ್ತನ್ನ ಹೇಳಕ್ ಹೋಗ್ತಾರೆ, ಸ್ವಲ್ಪ ಇರಿಟೇಟ್ ಆಗುತ್ತೆ. ಯಾರು ಹೇಳಿದ್ದಾರೆ ಪ್ರಾಕ್ಟೀಸ್ ಮಾಡಿ ಅಂತ? ಅದು ಕಡೆ ಹಂತದ ಸಮಾಧಿ ಸ್ಥಿತಿ ಅಂದ್ರೆ ಭಯನೇ ಆಗತ್ತೆ. ಅದು ಯಾಕೆ ಮಾಡ್ಬೇಕು ನಾವೆಲ್ಲ? ನಾವು ಸಮಾಜದಿಂದ ಡಿಟ್ಯಾಚ್ ಆಗೋದು ಯಾವತ್ತು? ಸಾಯುವ ದಿನ. ಅಲ್ಲಿವರೆಗೂ ಬದುಕಬೇಕಲ್ಲ. ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಗೆಲ್ಲಾ ಪದಗಳು ಗೊತ್ತಿದ್ಯಾ? ಡಾಕ್ಟರ್ ಹತ್ರ ಹೋಗ್ತೀವಿ, ನಮ್ಗೆಲ್ಲಾ ಪದಗಳು ಗೊತ್ತಿದ್ಯಾ? ಲೀಗಲ್ ಹೋಗ್ತೀವಿ, ನಮ್ ಪದಗಳು ಗೊತ್ತಿದ್ಯಾ? ಯಾವ ಪದದ ಅರ್ಥವೂ ಗೊತ್ತಿಲ್ಲಪ್ಪ, ಆದ್ರೆ ಫಾಲೋ ಮಾಡ್ತಾ ಇದೀವಲ್ವಾ? ಹಾಗೆ ಯೋಗದನ್ನು ಫಾಲೋ ಮಾಡಿ. ಯೋಗವನ್ನ, ಅದರಲ್ಲೂ ಯೋಗಾಸನಗಳನ್ನ ಯಾವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ? ದೇಹದ ಅನಾನುಕೂಲ ಸ್ಥಿತಿ ಬಂದಾಗ, ದೇಹಗಳಿಗೆ ರೋಗ ಬಂದಾಗ, ಬೇರೆ ಕಡೆ ಔಷಧಿ ಸಿಗದೆ ಇದ್ದಾಗ, ಅದಕ್ಕೆ ನಂಗೆ ಯಾರೋ ಹೇಳಿರ್ತಾರೆ ಯೋಗ ಮಾಡು ನಿಂಗೆ ಒಳ್ಳೇದಾಗುತ್ತೆ ಅಂತ, ಅವಾಗ ಬಂದಿರ್ತಾರೆ. ಎಲ್ಲ ಕೆಡಿಸ್ಕೊಂಡ್ಮೇಲೆ ಬರ್ತಾರೆ. ಹಂಗಾಗ್ಬಾರ್ದಲ್ವಾ? ಯೋಗ ಅನ್ನೋದು ದೇಹಕ್ಕೆ ಮಾತ್ರ ಸಂಬಂಧಪಟ್ಟದ್ದ, ಮಾನಸಿಕ ಕ್ರಿಯೆಗೂ ಸಂಬಂಧಪಟ್ಟಿದ್ದ. 99% ಮನಸ್ಸು, 1% ದೇಹ. ಯೋಗನ ಸರಳ ಮಾಡೋದು ಬಿಟ್ಟು ಪತಂಜಲಿ ಬೇರೆ ಬೇರೆ ಮಹರ್ಷಿಗಳ ಸೂತ್ರಗಳಲ್ಲಿ ಯಮ ನಿಯಮ ಹೀಗೆ ಪ್ರಕಾರಗಳಲ್ಲಿ ಜೋಡಿಸ್ಬಿಟ್ರಿ ಅರ್ಥವೇ ಆಗಲ್ಲ. ಯಮ ನಿಯಮ ಏನೋ ಒಂದು ಭಯಂಕರವಾದ ಶಿಸ್ತನ್ನ ಹೇಳಕ್ ಹೋಗ್ತಾರೆ, ಸ್ವಲ್ಪ ಇರಿಟೇಟ್ ಆಗುತ್ತೆ. ಯಾರಿಗೆ ಇರಿಟೇಟ್ ಆಗತ್ತೆ? ಸಾಮಾನ್ಯ ಜನಗಳಿಗೆ ಇರಿಟೇಟ್ ಆಗುತ್ತೆ. ನಮ್ಮ ತಟ್ಟೆ ತೊಳೆದಿಡು ಅಂದ್ರೆ ಇರಿಟೇಷನ್ ಆಗತ್ತಾ? ಆಗಲ್ವಾ? ಸೋಮಾರಿ ಆದ್ರೆ ಇರಿಟೇಷನ್. ಸೋಮಾರಿಗಳಿಗಲ್ಲ ಇದು. ಯಾರಿಗೆ ತಾನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದಾರೆ. ಇವಾಗ ನಮ್ಮ ಮನೆಯಲ್ಲಿ ನಾನು ತಟ್ಟೆ ತೊಳೆದು ಇಟ್ಟಿಲ್ಲ, ಒಂದು ಸೀನ್. ನಮ್ಮ ಮನೆಯೊಳಗೆ ಇಷ್ಟ ಆಗತ್ತಾ? ನಮ್ಮ ಮನೆಯೊಳಗೆ ತಟ್ಟೆ ತೊಳಿಬೇಕು ನೆಕ್ಸ್ಟು ನನ್ನನ್ನು ಬಿಟ್ಟರೆ. ನನ್ನ ತಟ್ಟೆಯನ್ನು 1ನೇ ದಿನ ತೊಳಿತಾಳೆ, 2ನೇ ದಿನ ತೊಳಿತಾಳೆ, 3ನೇ ದಿನದಿಂದ ನನ್ನನ್ನು ಹೆಂಗೆ ಟ್ರೀಟ್ ಮಾಡ್ತಾಳೆ? ನನ್ನನ್ನು ಅದೇ ಥರ ಟ್ರೀಟ್ ಮಾಡ್ತಾಳೆ. ನಾನು ಅದನ್ನು ಅವಳು ತೊಳಿಬೇಕು ಅಂತ ಅನ್ಕೊಂಡ್ಬಿಟ್ರೆ ಅವಳು ಕೂಡ ನೂರಾರು ಕೆಲಸಗಳು ಅವಳದಲ್ಲದೆ ಇರೋದೆಲ್ಲ ನನ್ನ ತಲೆ ಮೇಲೆ ಹಾಕ್ತಾಳೆ. ಓಕೆನಾ? ಈ ಅರ್ಥ ಮಾಡ್ಕೊಳ್ಳೋದು ಯಾವಾಗ? ನಾವು ಯಾರನ್ನ ಅರ್ಥ ಮಾಡ್ಕೊಳ್ಳೋಕೆ ಹೊರಟಿದ್ದೀವಿ? ಪಕ್ಕದ ಮನೆಯವ್ರನ್ನ? ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೋಕೆ ಹೊರಟಿದ್ದೀವಿ. ನಂಗೆ ಅರ್ಥ ಆಯಿತು, ನಮ್ಮ ಮನೆಯೊಳಗೆ ನಾನು ತಟ್ಟೆ ತೊಳೆದಿದ್ರೆ ಬೇಜಾರಾಗತ್ತೆ, ಕಾಫಿ ಲೋಟ ತೊಳೆದಿದ್ರೆ ಬೇಜಾರಾಗತ್ತೆ. ಅವಳಿಗೆ ಬೇಜಾರಾಯ್ತು ಅಂದ್ರೆ ನನಗೆ ಅವಳಿಗೆ ಬದುಕಕ್ಕಾಗಲ್ಲ. ಅದು ಅರ್ಥ ಮಾಡ್ಕೊಳ್ಳೋದು ಯೋಗ ಅಂತ ನಾನು ಹೇಳ್ತಾ ಇದ್ದೀನಿ. ಅದನ್ನೇ ನೀವು ತಟ್ಟೆ ತೊಳೆದಿರೋದನ್ನೇ ಯಮ ನಿಯಮ ಅಂತ ಹೇಳ್ತಾ ಇದ್ದೀವಿ. ತಪ್ಪೇನಿದೆ? ಅಲ್ಲ, ಅದನ್ನು ಸರಳವಾಗಿ ಹೇಳ್ಬೋದು. ಇದನ್ನೇ ಸರಳವಾಗಿ ಹೇಳಿರೋದು. ತೆಗೆದು ಓದಿದ್ರೆ ಸರಳ ಅನ್ಸುತ್ತೆ. ಯಾರು ಓದೇ ಇಲ್ಲ. ಯಮ ನಿಯಮ ಪದ ಕೇಳ್ಬಿಟ್ಟು ಡಿಸ್ಟರ್ಬ್ ಆಗ್ಬಿಟ್ರೆ ಹೆಂಗೆ? ಓದಿ, ಅಳವಡಿಸಿ. ನಿಮ್ಗೆ ಅನುಕೂಲ ಆಗಲಿಲ್ಲ ಅಂದ್ರೆ ಬಿಟ್ಬಿಡಿ. ಯಾರು ಹೇಳಿದ್ದಾರೆ ಪ್ರಾಕ್ಟೀಸ್ ಮಾಡಿ ಅಂತ? ನಿಮಗೆ ಅನುಕೂಲ ಆಗಬೇಕು, ನನಗೆ ಅನುಕೂಲ ಆಗ್ಬೇಕು, ನಾವು ಮಾಡ್ತೀವಿ. ಅದು ಕಡೆ ಹಂತದ ಸಮಾಧಿ ಸ್ಥಿತಿ ಅಂದ್ರೆ ಭಯನೇ ಆಗತ್ತೆ. ಅದು ಯಾಕೆ ಮಾಡ್ಬೇಕು ನಾವೆಲ್ಲ? ಸಮಾಧಿ ಅಂದ್ರೆ ಸಮಾಜದಿಂದ ಆಚೆ ಹೊರಟೋಗ್ಬಿಡ್ತೀವ ಹೆಂಗೆ? ಈಗ ನೀವು ಒಂದು ಕೆಲಸ ತಗೋತೀವಿ, ಕೆಲಸ ಕಂಪ್ಲೀಟ್ ಮಾಡೋದು ಬೇಡವಾ? ಕಂಪ್ಲೀಷನ್ ರಿಪೋರ್ಟ್ ಅಂತ ನೀವು ಹೇಳ್ತೀರಾ? ಯಾವ್ದಕ್ಕಾದ್ರೂ ಹೇಳ್ತೀವಲ್ವ? ಕೆಲಸ ತಗೊಂಡಿದ್ದೀವಿ, ಕಂಪ್ಲೀಟ್ ಮಾಡಿದ್ದೀವಿ. ಆ ಕಂಪ್ಲೀಷನ್ನ ನಮ್ಮಲ್ಲಿ ಸಮಾಧಿ ಅಂತ ಕರೀತಾರೆ ಅಷ್ಟೆ. ಅವತ್ತಿಗೆ ಅವರು ಹೊಳೆದಿದ್ದ ಪದ ಅದು. ಇವತ್ತು ನಂಗೆ ಕಂಪ್ಲೀಷನ್ ರಿಪೋರ್ಟ್ ಅಂತ ಬರ್ತಾ ಇದೆಪ್ಪ. ಇವ್ರು ಬರೆದು 1000 ವರ್ಷದ ಮೇಲಾಗಿರುತ್ತೆ. ಸಮಾಧಿ ಸ್ಥಿತಿ ಅಂದ್ರೆ ಸಮಾಜದಿಂದ ಡಿಟ್ಯಾಚ್ ಆಗೋದು, ಆಚೆ ಹೋಗೋದು. ಅದೆಲ್ಲ ಸುಳ್ಳು. ನಾವು ಸಮಾಜದಿಂದ ಡಿಟ್ಯಾಚ್ ಆಗೋದು ಯಾವತ್ತು? ಸಾಯುವ ದಿನ. ಅಲ್ಲಿವರೆಗೂ ಬದುಕಬೇಕಲ್ಲ. ನೂರಾರು ಸಾವಿರಾರು ಕೆಲಸಗಳು ತಗೋತೀವಲ್ಲ, ಆ ಕೆಲಸ ಕಂಪ್ಲೀಟ್ ಮಾಡಬೇಕಲ್ಲ. ಈಗ ಮನೆ ತಗೋತೀವಿ, ಮನೆ ಕಟ್ಟಕ್ಕೆ ಶುರು ಮಾಡ್ತೀವಿ, ಅರ್ಧದಲ್ಲಿ ಬಿಟ್ಬಿಟ್ರೆ ಸಮಾಧಿ ಎಲ್ಲ ಆಯ್ತದು. ಸಮಾಧಿ ಅಂದರೆ ಎಂಡ್ ಆಫ್ ದ ಪ್ರಾಜೆಕ್ಟ್ ಅಂತ, ಅಥವಾ ಎಂಡ್ ಆಫ್ ದ ವರ್ಕ್ ಅಂತ. ಹಾಗಾಗಿ ಮಿಸ್ಕನ್ಸೆಪ್ಷನ್ ಸಿಕ್ಕಾಪಟ್ಟೆ ಇದೆ. ಅಂದರೆ ಯಮ ನಿಯಮ ನೋಡಿದ ತಕ್ಷಣನೇ ಒಂದು ಯೋಗದವರು ಇವ್ರು ಯಾರೋ ಯೋಗ ಹೇಳ್ಕೊಡ್ತಾ ಇದ್ದಾರೆ ತುಂಬ ಹೈಲಿ ಡಿಸಿಪ್ಲಿನ್ಡ್ ಅಂತ ಆ ಎರಡು ಪದಗಳಿಗೆ ಡಿಸ್ಟರ್ಬ್ ಆಗಿಬಿಡ್ತಾರೆ. ಪ್ರಾಣಾಯಾಮ ಅಂದರೆ ಡಿಸ್ಟರ್ಬ್ ಆಗ್ಬಿಡ್ತಾರೆ. ಗಾಳಿ ತಗೊಳಪ್ಪ, ಆರಾಮದಲ್ಲಿ ತಗೋ ಅಂತಂದರೆ ಆರಾಮ್. ಆ ಪದಗಳನ್ನ ಅವ್ರು ಬಳಸ್ಬೋದಾಗಿತ್ತು. ಹಾಗೆ ಆ ಪದಗಳನ್ನೆಲ್ಲ ಬಳಸಿದ್ದೀರ. ಈಗ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ನಮಗೆಲ್ಲ ಪದಗಳು ಗೊತ್ತಿದೆಯಾ? ಡಾಕ್ಟರ್ ಹತ್ರ ಹೋಗ್ತೀವಿ, ನಮಗೆಲ್ಲ ಪದಗಳು ಗೊತ್ತಿದೆಯಾ? ಲೀಗಲ್ಗೆ ಹೋಗ್ತೀವಿ, ನಮ್ಮ ಪದಗಳು ಗೊತ್ತಿದೆಯಾ? ಯಾವ ಪದದ ಅರ್ಥವೂ ಗೊತ್ತಿಲ್ಲಪ್ಪ, ಆದರೆ ಫಾಲೋ ಮಾಡ್ತಾ ಇದ್ದೀವಲ್ವಾ? ಹಾಗೆ ಯೋಗದನ್ನು ಫಾಲೋ ಮಾಡಿ. ಬೇಕಿದ್ರೆ ಯಾರಾದರೂ ಬಂದು ಬಲವಂತ ಮಾಡಿದಾರಾ? ನೀವು ಮಾಡೇ ಮಾಡಿ, ಯೋಗ ಮಾಡಿ ಅಂತ ಯಾರಾದರೂ ಹೇಳಿದಾರಾ? ಏನಿಲ್ಲ. ಸೊ ನಮಗೆ ಬೇಕು ಅಂದಾಗ ಮಾತ್ರ ನಾವು ಯೋಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಯೋಗವನ್ನು, ಅದರಲ್ಲೂ ಯೋಗಾಸನಗಳನ್ನು ಯಾವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ?
ದೇಹದ ಅನಾನುಕೂಲ ಸ್ಥಿತಿ ಬಂದಾಗ, ದೇಹಗಳಿಗೆ ರೋಗ ಬಂದಾಗ, ಬೇರೆ ಕಡೆ ಔಷಧಿ ಸಿಗದೆ ಇದ್ದಾಗ ಅದಕ್ಕೆ ನಂಗೆ ಯಾರೋ ಹೇಳಿರ್ತಾರೆ ಯೋಗ ಮಾಡು ನಿಂಗೆ ಒಳ್ಳೇದಾಗುತ್ತೆ ಅಂತ. ಅವಾಗ ಬಂದಿರ್ತಾರೆ, ಎಲ್ಲ ಕೆಡಿಸ್ಕೊಂಡ್ಮೇಲೆ ಬರ್ತಾರೆ. ಹಂಗಾಗ್ಬಾರ್ದಲ್ವಾ? ಆರಂಭದಿಂದಲೇ ಶುರು ಮಾಡಬೇಕು ಅಂತ. ಪ್ರಿವೆನ್ಷನ್ ತಾನೇ ಇದು. ಜಾಗಿಂಗ್ ಮಾಡಿ, ವಾಕಿಂಗ್ ಮಾಡಿ, ತಪ್ಪೇನಿದೆ? ಡಿಸಿಪ್ಲಿನ್ಡ್ ಆಗೋಗಿದೆ, ತುಂಬ ಡಿಸಿಪ್ಲಿನ್ಡ್ ಆಗಿದ್ದರೆ ನಂಗೆ ಬದುಕೋಕ್ಕಾಗಲ್ಲ ಅಂತಂದರೆ ಅವ್ರಿಗೆಲ್ಲೂ ಬದುಕೋಕ್ಕಾಗೋದೇ ಇಲ್ಲ. ಯೋಗ ಅನ್ನೋದು ದೇಹಕ್ಕೆ ಮಾತ್ರ ಸಂಬಂಧಪಟ್ಟದ್ದ, ಮಾನಸಿಕ ಕ್ರಿಯೆಗೂ ಸಂಬಂಧಪಟ್ಟ? ಮನಸ್ಸಿಗೆ ಸಂಬಂಧಪಟ್ಟದ್ದು. 99% ಮನಸ್ಸು, 1% ದೇಹ. ಅದಕ್ಕೆ ಪೂರಕವಾಗಿ ಸಜ್ಜುಗೊಳಿಸೋದು. ಒಂದು ಗಾಡಿ ಇದೆ, ಒಂದು ಡ್ರೈವರ್ ಇದ್ದಾರೆ. ಗಾಡಿಗೆ ಡ್ರೈವರೇ ಇಲ್ಲದಾದ್ರೆ ಗಾಡಿ ಉಪಯೋಗ ಏನು? ಹಾಗೆ ಇದು ಹೇಗೆ ಸರ್ ಅದು ದೈಹಿಕವಾಗಿ? ಈಗ ನಾನು ದೇಹ ಚೆನ್ನಾಗಿ ಇಟ್ಕೊಂಡಿದ್ರೆ ಅಲ್ವಾ ನಾನು ಆಫೀಸ್ಗೆ ಹೋಗೋಕ್ಕಾಗೋದು. ದೇಹ ಚೆನ್ನಾಗಿ ಇಟ್ಕೊಂಡಿದ್ರೆ ಸಂಪಾದನೆ ಬರ್ತದೆ. ಮನೇಲಿ ಕೂತು ನಂಗೆ ದೇಹ ಆರೋಗ್ಯವೇ ಇಲ್ಲದೆ ಇದ್ರೆ ಮನಸ್ಸು ತುಂಬ ಚೆನ್ನಾಗಿದೆ. ದೇಹದ ಮುಖಾಂತರ ಮನಸ್ಸು ಚೆನ್ನಾಗಿ ಇಟ್ಕೊಂಡಿದ್ದಾಗ ಇದು ಎರಡೂ ಹೋಗುತ್ತೆ, ಆಫೀಸ್ ಕೆಲಸ ಮಾಡ್ಕೊಂಡು ಬರುತ್ತೆ, ಸಂಪಾದನೆ ಬರುತ್ತೆ, ಜೀವನ ಮಾಡ್ತೀವಿ. ಯೋಗ ಭಾಷೆಯಲ್ಲಿ ಮಾನಸಿಕ ಸ್ಥಿತಿ, ಮಾನಸಿಕ ಆರೋಗ್ಯ ಏನು ಹೇಳುತ್ತೆ? ಅದು ಆರಾಮಾಗಿ ಇಟ್ಕೊಳ್ಳಿ ಅಂತ ಹೇಳುತ್ತೆ. ಈಗ ದುಃಖ ಆಗಲ್ವಾ ನಮಗೆ, ಕೋಪ ಬರಲ್ವಾ, ಇರಿಟೇಷನ್ ಆಗಲ್ವಾ, ಬೈಯಲ್ವಾ, ಗಲಾಟೆ ಮಾಡಲ್ವಾ, ಕೋಪಿಸ್ಕೋತೀವಿ, ಮತ್ತು ಜಲಸಿ ಪಡ್ತೀವಿ, ಅಸೂಯೆ ಪಡ್ತೀವಿ, ಕಾಮ, ಕ್ರೋಧ, ಲೋಭ ಎಲ್ಲ ಆಗ್ತದೆ ನಮಗೆ. ಇದೆಲ್ಲ ಒಂದು ಲಿಮಿಟಲ್ಲಿರೋವರೆಗೂ ನಡೀತದೆ. ಸಿಂಪಲ್ ಅಂತಂದರೆ, ಮನಸ್ಸು ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ, ನಾನು ಹೋಗಿ ಪ್ರತಿನಿತ್ಯ ಒಂದೊಂದು ಹೊಸ ಬಟ್ಟೆ ತೊಗೊಂಬರ್ತಾ ಇರ್ತೀನಿ, ಹೊಸ ವಾಚ್ ತೊಗೊಂಬರ್ತೀನಿ, ಹೊಸ ಶೂ ತೊಗೊಂಬರ್ತೀನಿ. ನನ್ನ ಮಕ್ಕಳಿಗೆ ಇಷ್ಟ ಆಗತ್ತಾ? ಅವ್ರಿಗೆ ಯಾವಾಗ ಇಷ್ಟ ಆಗತ್ತೆ? ಅವ್ರಿಗೆ ತೆಕ್ಕೊಟ್ಟಾಗ. ಹಾಗೆ ಈ ಎಲ್ಲ ಅರ್ಥ ಆಗೋದು ಯಾವಾಗ? ನಮ್ಮನ್ನು ನಾವು ಅವಲೋಕನ ಮಾಡ್ಕೊಂಡಾಗ ಅರ್ಥ ಆಗತ್ತೆ.